ಪ್ರತಿಯೊಂದು ರಂಗಭೂಮಿಯ ಚಟುವಟಿಕೆ ಆರಂಭವಾಗುವಾಗಲೂ ನಾಂದಿಗೀತೆಯೇ ಇರುತ್ತದೆ. ನಾವು ಕನ್ನಡ ಮನಸ್ಸಿನವರಾಗಿ, ಕನ್ನಡ ಭೂಮಿಯವರಾಗಿ, ಕನ್ನಡ ತಾಯಿಯನ್ನು ಸ್ಮರಿಸದಿದ್ದರೆ ಹೇಗೆ? ಹಾಗಾಗಿ ಕನ್ನಡ ನುಡಿ ನಾಟ್ಯರಾಣಿ ಎನ್ನುವಂತಹ ನಾಂದಿಗೀತೆಯೊಂದಿಗೆ ಈ ಅವಧಿಯನ್ನು ಆರಂಭ ಮಾಡ್ತಾ ಇದ್ದೇವೆ. ಕನ್ನಡ ನುಡಿ ನಾಟ್ಯರಾಣಿ ತಾಯಿ ವಾಣಿ ಶಾರದೆ, ಕನ್ನಡ ನುಡಿ ನಾಟ್ಯರಾಣಿ ತಾಯಿ ವಾಣಿ ಶಾರದೆ, ಮುನ್ನಡೆಯಿಸಿ ನಾಟ್ಯ ಕೃತಿಯ ಮುನ್ನಡೆಯಿಸಿ ನಾಟ್ಯ ಕೃತಿಯ ಕೃಪೆಯ ಮಾಡು ಸುವರದೆ, ಕೃಪೆಯ ಮಾಡು ಸುವರದೆ, ಕನ್ನಡ ನುಡಿ ನಾಟ್ಯರಾಣಿ ತಾಯಿ ವಾಣಿ ಶಾರದೆ. ಪ್ರತ್ಯಗೀತ ವಾದ್ಯ ಲಲಿತ ಕಲೆಯ ನಿಲಯ ದೇವತೆ, ಪ್ರತ್ಯಗೀತ ವಾದ್ಯ ಲಲಿತ ಕಲೆಯ ನಿಲಯ ದೇವತೆ, ನಿತ್ಯ ಯಶವನಿತ್ತು ಸರವು ನಾಟ್ಯರಂಗರಾಗಿತೆ, ನಿತ್ಯ ಯಶವನಿತ್ತು ಸರವು ನಾಟ್ಯರಂಗರಾಗಿತೆ, ಕನ್ನಡ ನುಡಿ ನಾಟ್ಯರಾಣಿ ತಾಯಿ ವಾಣಿ ಶಾರದೆ. ನಾದವೇದ ಸನ್ನುತೆ ನಾಟ್ಯರಂಗರಾಗಿತೆ, ನಾದವೇದ ಸನ್ನುತೆ ನಾಟ್ಯರಂಗರಾಗಿತೆ, ನಾಂದಿ ದೇವಿ ಭಾರತಿ ವಂದಿಸುವೆವು ಶುಭಮತಿ, ನಾಂದಿ ದೇವಿ ಭಾರತಿ ವಂದಿಸುವೆವು ಶುಭಮತಿ, ಅಜಸತಿ ಗುಣವತಿ ಅಜಸತಿ ಗುಣವತಿ, ಕೃಪೆಯ ಮಾಡು ಸುವರದೆ, ಕೃಪೆಯ ಮಾಡು ಸುವರದೆ, ಕನ್ನಡ ನುಡಿ ನಾಟ್ಯರಾಣಿ ತಾಯಿ ವಾಣಿ ಶಾರದೆ, ತಾಯಿ ವಾಣಿ ಶಾರದೆ, ತಾಯಿ ವಾಣಿ ಶಾರದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಸಿದ್ದಾಪುರಕ್ಕೆ ವಿಶೇಷವಾದ ಸ್ಥಾನ ಇದೆ. ನಮ್ಮ ಜಿಲ್ಲೆಯಲ್ಲಿ ಅಂಕೋಲಾ ಮತ್ತು ಸಿದ್ದಾಪುರ ಎರಡು ತಾಲೂಕುಗಳು ಸ್ವಾತಂತ್ರ್ಯ ಹೋರಾಟದಲ್ಲಿ ತುಂಬ ಮುಂಚೂಣಿಯಲ್ಲಿದ್ದವು. ಕರ್ನಾಟಕದ ಬಾರ್ಡೋಲಿ ಅಂತ ಅಂಕೋಲಾ ಕರೆಸಿಕೊಂಡ್ರೆ ಮತ್ತೊಂದು ಬಾರ್ಡೋಲಿಯಾಗಿ ಗುರುತಿಸಿಕೊಂಡಿದ್ದು ಸಿದ್ದಾಪುರ. ಇಲ್ಲಿ ಕೇವಲ ಪುರುಷರು ಮಾತ್ರವಲ್ಲ, ಮಹಿಳೆಯರು ಸಹ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಎಷ್ಟೋ ಜನ ತಮ್ಮ ಆಸ್ತಿ ಪಾಸ್ತಿ ಮನೆ ಮಠಗಳನ್ನು ಕಳೆದುಕೊಂಡವರಿದ್ದಾರೆ. ಸ್ಥಳೀಯ ಮಗೆಗಾರ ಶ್ರೀಪಾದ್ ಹೆಗಡೆಯವರು ಕ್ರಾಂತಿಯ ಕಿಡಿ ಎನ್ನುವಂತಹ ನಾಟಕವನ್ನು ಸ್ವಾತಂತ್ರ್ಯ ಹೋರಾಟದ ಕುರಿತಾಗಿ ಬರೆದರು. ಈ ಕಥೆಯೂ ಸಹ ಇಲ್ಲೇ ಸಿದ್ದಾಪುರ ತಾಲೂಕಿನ ಹತ್ತಿರದ ಬೇಡ್ಕಣಿ ಗ್ರಾಮದ ಕತೆ. ಕನ್ನಾ ನಾಯ್ಕ್ ಎನ್ನುವರು ಆ ಕಾಲದಲ್ಲಿ ಪೊಲೀಸ್ ಪಟೇಲರಾಗಿ ಬ್ರಿಟಿಷರ ಪರವಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರು ಭಾರತದ ವಿರುದ್ಧವಾಗಿ ಬ್ರಿಟಿಷರ ಪರವಾಗಿ ಕೆಲಸವನ್ನು ಮಾಡ್ತಾರೆ. ಅವರ ಮಗ ಚೌಡನಾಯ್ಕ್ ಎನ್ನುವ ಹೊನ್ನಾವರಕ್ಕೆ ಹೋಗಿ ಆ ಕಾಲದಲ್ಲಿಯೇ ಮೆಟ್ರಿಕನ್ನು ಪೂರೈಸಿ ಬಂದವರಿಗೆ ಬ್ರಿಟಿಷರ ದಬ್ಬಾಳಿಕೆ ಅರ್ಥಾಗಿ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತುಂಬ ಶ್ರಮ ವಹಿಸಿ ಅಪ್ಪನ ವಿರೋಧವನ್ನು ಕಟ್ಟಿಕೊಂಡು ಮನೆಯನ್ನು ತೊರೆದು ಹೋರಾಟದಲ್ಲಿ ಪಾಲ್ಗೊಂಡು ಜೈಲುವಾಸವನ್ನು ಸಹ ಅನುಭವಿಸ್ತಾರೆ. ಆ ಕ್ರಾಂತಿಯ ಕಿಡಿ ನಾಟಕದ
ಒಂದು ಗೀತೆ ಶ್ರೀಯುತ ರಾಜೇಂದ್ರ ಹೆಗಡೆ ಕೊಳಗಿಯವರು ರಚಿಸಿದ್ದು, ಇದೀಗ ತಮ್ಮೆದುರಿಗೆ ನಾಗಪತಿ ಭಟ್ ಒಡ್ಡಿನಗದ್ದೆ ಆ ಕ್ರಾಂತಿಯ ಕಿಡಿ ನಾಟಕದ ಮೊದಲ ಹಾಡನ್ನ ಹಾಡಲಿಕ್ಕಿದ್ದಾರೆ. ಕಥೆಯ ಹೇಳುತ್ತೀವಿ ನಾವೀಗ ಒಂದು ಇತಿಹಾಸದ ಪುಟ ತೆರಿತೇವ. ಕಥೆಯ ಹೇಳುತ್ತೀವಿ ನಾವೀಗ ಒಂದು ಇತಿಹಾಸದ ಪುಟ ತೆರಿತೇವ. ದೇಶಭಕ್ತನ ಜೀವನ ಕಥೆಯ, ದೇಶಭಕ್ತನ ಜೀವನ ಕಥೆಯ ಇಡ್ತೀವಿ ನಿಮ್ಮಯ ಕಣದಾಗ, ಇಟ್ಕೊಳ್ಳಿ ನಿಮ್ಮಯ ಮನದಾಗ, ಇಡ್ತೀವಿ ನಿಮ್ಮಯ ಕಣದಾಗ, ಇಟ್ಕೊಳ್ಳಿ ನಿಮ್ಮಯ ಮನದಾಗ. ಕಥೆಯ ಹೇಳುತ್ತೀವಿ ನಾವೀಗ ಒಂದು ಇತಿಹಾಸದ ಪುಟ ತೆರಿತೇವ. ಆಸ್ತಿ ಕಳೆದುದರ ಕಥೆಯೈತಿ, ದ್ರೋಹ ಸಂಚಿನ ವ್ಯಥೆಯೈತಿ. ಆಸ್ತಿ ಕಳೆದುದರ ಕಥೆಯೈತಿ, ದ್ರೋಹ ಸಂಚಿನ ವ್ಯಥೆಯೈತಿ. ದೇಶಕ್ಕಾಗಿ ಎಲ್ಲ ಬಿಟ್ಟು ಬರಿದಾದವರ, ದೇಶಕ್ಕಾಗಿ ಎಲ್ಲ ಬಿಟ್ಟು ಬರಿದಾದವರ, ಜೀವ ಕೊಟ್ಟವರ ಕಥೆಯೈತಿ, ಬಲು ವ್ಯಥೆಯೈತಿ. ಜೀವ ಕೊಟ್ಟವರ ಕಥೆಯೈತಿ, ಬಲು ವ್ಯಥೆಯೈತಿ. ಕಥೆಯ ಹೇಳುತ್ತೀವಿ ನಾವೀಗ ಒಂದು ಇತಿಹಾಸದ ಪುಟ ತೆರಿತೇವ. ಇತಿಹಾಸದ ಪುಟ ತೆರಿತೇವ, ಇತಿಹಾಸದ ಪುಟ ತೆರಿತೇವ. ಇದೇ ಕ್ರಾಂತಿಯ ಕಿಡಿ ನಾಟಕದ ಇನ್ನೊಂದು ಹಾಡು, ದೇಶ ಸೇವೆಯೇ ಈಶ ಸೇವೆ ಎನ್ನುವಂಥದ್ದು. ಶ್ರೀಯುತ ರಾಜೇಂದ್ರ ಕೊಳಗಿಯವರು ರಚಿಸಿ ರಾಗ ಸಂಯೋಜಿಸಿ ಹಾಡಿದ್ದು, ಇದೀಗ ತಮ್ಮೆದುರಿಗೆ ಶ್ರೀಯುತ ರಾಜೇಂದ್ರ ಕೊಳಗಿಯವರೇ ಹಾಡಲಿಕ್ಕಿದ್ದಾರೆ. ದೇಶ ಸೇವೆಯೇ ಈಶ ಸೇವೆ, ದೇಶಭಕ್ತಿಯೇ ಈಶ ಭಕ್ತಿಯು. ದೇಶ ಸೇವೆಯೇ ಈಶ ಸೇವೆ, ದೇಶಭಕ್ತಿಯೇ ಈಶ ಭಕ್ತಿಯು. ದೇಶಕ್ಕಾಗಿ ದುಡಿ, ದೇಶಕ್ಕಾಗಿ ಮಡಿ, ದೇಶಕ್ಕಾಗಿ ದುಡಿ, ದೇಶಕ್ಕಾಗಿ ಮಡಿ. ಧ್ಯೇಯ ವಾಕ್ಯಕ್ಕೆ ನಮಿಸಿ ನಿಲ್ಲುವೆನು, ಧ್ಯೇಯ ವಾಕ್ಯಕ್ಕೆ ನಮಿಸಿ ನಿಲ್ಲುವೆನು. ದೇಶಕ್ಕಾಗಿಯೇ ದುಡಿಯುವೆನು, ದೇಶಕ್ಕಾಗಿಯೇ ಮಡಿಯುವೆನು. ದೇಶಕ್ಕಾಗಿಯೇ ದುಡಿಯುವೆನು, ದೇಶಕ್ಕಾಗಿಯೇ ಮಡಿಯುವೆನು. ಇದೀಗ ಈ ಕ್ರಾಂತಿಯ ಕಿಡಿ ನಾಟಕದ್ದೇ ಇನ್ನೊಂದು ಹಾಡು. ಆ ಹಾಡಿನ ಪೂರ್ವದಲ್ಲಿ ಆ ಕಥೆಯನ್ನ ತಮ್ಮೆದುರಿಗೆ ಒಂದು ಸ್ವಲ್ಪ ವಿವರಿಸಲಿಕ್ಕೆ ಬಯಸ್ತೇನೆ. ಬೇಡ್ಕಣಿಯ ಕನ್ನಾ ನಾಯಕರು ಆ ಕಾಲದಲ್ಲಿಯೇ ಆಗರ್ಭ ಶ್ರೀಮಂತರು. 500 ರೂಪಾಯಿ ತೇರುವೆಯನ್ನ ಬ್ರಿಟಿಷ್ ಸರ್ಕಾರಕ್ಕೆ ಆ ಕಾಲದಲ್ಲಿಯೇ ಕೊಡ್ತಿದ್ರು ಅವರು. ಅಷ್ಟೊಂದು ಆಗರ್ಭ ಶ್ರೀಮಂತರು. ಮಗ ಬ್ರಿಟಿಷರ ವಿರುದ್ಧವಾಗಿ ಹೊರಟ ಎನ್ನುವ ಕಾರಣದಿಂದಲಾಗಿ ಚೌಡನಾಯಕರನ್ನ ಮನೆಯಿಂದ ಹೊರಗೆ ಹಾಕ್ತಾರೆ, ಏನನ್ನೂ ಕೊಡದೆ. ಬಿಕಾರಿಗಳಂತೆ ಬದುಕಬೇಕಾದಂತಹ ಪರಿಸ್ಥಿತಿ ಚೌಡನಾಯಕರದ್ದು. ಅವರಿಗೆ ಆಗಲೇ ಮದುವೆಯಾಗಿತ್ತು. ಮೈಲಿ ಎನ್ನುವವಳು ಚೌಡನಾಯಕರ ಮಡದಿ. ಅವಳು ಆ ಶ್ರೀಮಂತಿಕೆಯನ್ನ ಅನುಭವಿಸಿ ತಕ್ಷಣದಲ್ಲಿ ಬಡತನಕ್ಕೆ ಒಗ್ಗಿಕೊಳ್ಳುವ ಪರಿಸ್ಥಿತಿ ಅವಳ ಪಾಲಿಗೆ. ಜೊತೆಗೆ 3 ಮಕ್ಕಳು ಬೇರೆ. ಇಂಥದ್ರಲ್ಲಿ ಚೌಡನಾಯಕರು
ಬ್ರಿಟಿಷರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೋಗಿ ಜೈಲು ವಾಸವನ್ನ ಅನುಭವಿಸ್ತಾರೆ. ಆದರೆ ಜೈಲು ವಾಸವನ್ನ ಅನುಭವಿಸಿ ಬಂದಂತಹ ಚೌಡನಾಯಕರನ್ನ ಒಂದು ಚೂರು ಬೇಸರ ಇಲ್ಲದೆ ಮೈಲಿ ಎದುರುಗೊಳ್ತಾಳೆ, ಅವರಿಗೆ ಊಟವನ್ನು ಬಡಿಸ್ತಾಳೆ. ಆವಾಗ ಹಾಡಿದಂತಹ ಗೀತೆ ಇದು, ಏನಿದ್ದರೇನು ಇರದಿದ್ದರೇನು. ಈ ಹಾಡಿನ ರಚನೆಯು ರಾಜೇಂದ್ರ ಹೆಗಡೆ ಅವರದ್ದೇ. ಇದೀಗ ಅವರ ಧ್ವನಿಯಲ್ಲಿಯೇ ನಾವು ಈ ಹಾಡನ್ನು ಕೇಳೋಣ. ಏನಿದ್ದರೇನು ಇರದಿದ್ದರೇನು ಪ್ರೀತಿಗೆ ಬಡತನವಿಲ್ಲ, ನಮ್ಮಲ್ಲಿ ಪ್ರೀತಿಗೆ ಬಡತನವಿಲ್ಲ. ಏನಿದ್ದರೇನು ಇರದಿದ್ದರೇನು ಪ್ರೀತಿಗೆ ಬಡತನವಿಲ್ಲ, ನಮ್ಮಲ್ಲಿ ಪ್ರೀತಿಗೆ ಬಡತನವಿಲ್ಲ. ನನ್ನ ನಿನ್ನ ಪ್ರೀತಿಯ ಬಂಧಕ್ಕೆ, ನನ್ನ ನಿನ್ನ ಪ್ರೀತಿಯ ಬಂಧಕ್ಕೆ ಕೊರತೆಯ ಕಾರಣವಿಲ್ಲ, ನಮ್ಮಲ್ಲಿ ಕೊರತೆಯ ಕಾರಣವಿಲ್ಲ. ಹಸಿವಿನ ತಾಪ ಎಷ್ಟೇ ಇರಲಿ, ಕಷ್ಟ ನಷ್ಟ ಎಷ್ಟೇ ಬರಲಿ, ಹಸಿವಿನ ತಾಪ ಎಷ್ಟೇ ಇರಲಿ, ಕಷ್ಟ ನಷ್ಟ ಎಷ್ಟೇ ಬರಲಿ, ಪ್ರೀತಿಗೆ ಬಡತನವಿಲ್ಲ, ನಮ್ಮಲ್ಲಿ ಪ್ರೀತಿಗೆ ಬಡತನವಿಲ್ಲ. ಪ್ರೀತಿಗೆ ಬಡತನವಿಲ್ಲ, ನಮ್ಮಲ್ಲಿ ಪ್ರೀತಿಗೆ ಬಡತನವಿಲ್ಲ. ಏನಿದ್ದರೇನು ಇರದಿದ್ದರೇನು ಪ್ರೀತಿಗೆ ಬಡತನವಿಲ್ಲ, ನಮ್ಮಲ್ಲಿ ಪ್ರೀತಿಗೆ ಬಡತನವಿಲ್ಲ, ನಮ್ಮಲ್ಲಿ ಪ್ರೀತಿಗೆ ಬಡತನವಿಲ್ಲ. ಇದೀಗ ಮಾಯಾ ಸರೋವರ ಎನ್ನುವಂತಹ ನಾಟಕದ ಒಂದು ಗೀತೆ. ಮಾಯಾ ಸರೋವರ ಎನ್ನುವುದು ಇದೊಂದು ಕಾಲ್ಪನಿಕ ಕತೆ. ಮೃಗಯ ವಿನೋದಕ್ಕಾಗಿ ಅರಸನೊಬ್ಬ ಕಾಡಿಗೆ ಹೋಗ್ತಾನೆ. ಅಲ್ಲಿರುವ ಸರೋವರದಲ್ಲಿ ಸ್ನಾನ ಮಾಡಿ ಎದ್ದವ ಹೆಣ್ಣಾಗಿ ಪರಿವರ್ತನೆಯಾಗಿ ಬಿಡ್ತಾನೆ. ಆ ಅರಸ ಹೆಣ್ಣಾದ ತಕ್ಷಣದಲ್ಲಿ ಅವನಿಗೊಂದು ಮಗುವಾಗ್ತದೆ. ಆ ಮಗುವನ್ನ ಪೋಷಿಸುವಾಗಿನ ಹಾಡು ಇದೀಗ ತಮ್ಮೆದುರಿಗೆ ಕುಮಾರಿ ಪಂಚಮಿ ಭಟ್ಟಿಗಳಿಂದ. ಜೋ 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 ಉತ್ತಮರಿಗೆ
ರಕ್ತರಾತ್ರಿ ನಾಟಕದ ಒಂದು ಹಾಡು. ಮಹಾಭಾರತ ಯುದ್ಧ ನಡೀತಾ ಇರ್ತದೆ. ಭೀಷ್ಮರು ದ್ರೋಣರೆಲ್ಲ ಹತರಾಗಿರ್ತಾರೆ. ಹಾಗೆ ಸುಯೋಧನ ತನ್ನ ಮಿತ್ರನಾದಂತಹ ಕರ್ಣನಿಗೆ ಸೇನಾಧಿಪತ್ಯದ ಪಟ್ಟವನ್ನು ಕಟ್ಟುವಾಗಿನ ಹಾಡಿದು ಕೌರವನ ಹಾಡು. ಇದೀಗ ತಮ್ಮೆದುರಿಗೆ ಪ್ರಸ್ತುತಿ ಶ್ರೀಯುತ ರಾಜೇಂದ್ರ ಕೊಳಗಿ ಇವರಿಂದ. ಅತಿಶಯದ ತುಲಬಲಕೆ ಅತಿಶಯದ ತುಲಬಲಕೆ ಬಲವನ್ನಾರಾಧೇಯ ಅತಿಶಯದ ತುಲಬಲಕೆ ಅತಿಶಯದ ತುಲಬಲಕೆ ಬಲವನ್ನಾರಾಧೇಯ ಬಲವನ್ನಾರಾಧೇಯ ಕಲಿತನದಿ ಕದನ ಕಾಯುವ ಕಲಿತನದಿ ಕದನ ಕಾಯುವ ಬಿಡುವ ಕೂರಂಬುಗಳ ಬಿಡುವ ಕೂರಂಬುಗಳ ಬಲವೆನ್ನಾರಾಧೇಯ ಬಲವೆನ್ನಾರಾಧೇಯ ಅತಿಶಯದ ತುಲಬಲಕೆ ಅತಿಶಯದ ತುಲಬಲಕೆ ಬಲವೆನ್ನಾರಾಧೇಯ ಬಲವೆನ್ನಾರಾಧೇಯ ಕಲಿತನದಿ ಕದನ ಕಾಯುವ ಕಲಿತನದಿ ಕದನ ಕಾಯುವ ಕಲಿತನದಿ ಕದನ ಕಾಯುವ ಬಿಡುವ ಕೂರಂಬುಗಳ ಬಿಡುವ ಕೂರಂಬುಗಳ ಬಿಡುವ ಕೂರಂಬುಗಳ ಬಲವೆನ್ನಾರಾಧೇಯ ಬಲವೆನ್ನಾರಾಧೇಯ ಅತಿಶಯದ ತುಲಬಲಕೆ ಅತಿಶಯದ ತುಲಬಲಕೆ ಬಲವೆನ್ನಾರಾಧೇಯ ಬಲವೆನ್ನಾರಾಧೇಯ. ಇದೀಗ ಧರ್ಮ ಸಾಮ್ರಾಜ್ಯ ನಾಟಕದ ಒಂದು ಗೀತೆ. ಮಹಾಭಾರತ ಯುದ್ಧವನ್ನು ಪೂರೈಸಿದಂತಹ ಧರ್ಮರಾಯ ರಣರಂಗಕ್ಕೆ ಹೋಗ್ತಾನೆ. ಅಲ್ಲಿನ ಪರಿಸ್ಥಿತಿಯನ್ನು ನೋಡಿ ಅವನ ಮನದ ದುಗುಡ ಹಾಡಾಗಿ ಬರುತ್ತದೆ. ಇದೀಗ ರಾಜೇಂದ್ರ ಹೆಗಡೆಯವರಿಂದ ನೋಡಲಾಗದು ರಣರಂಗವ. ನೋಡಲಾಗದು ರಣರಂಗವ ನೋಡಲಾಗದು ನೋಡಲಾಗದು ರಣರಂಗವ ನೋಡಲಾಗದು ಮರಣಿಸಿ ಮಲಗಿಹ ಬಂಧು ಬಾಂಧವರ ಮರಣಿಸಿ ಮಲಗಿಹ ಬಂಧು ಬಾಂಧವರ ನೋಡಲಾಗದು ರಣರಂಗವ ನೋಡಲಾಗದು ಗುರುಜನ ಪರಿಜನ ಸ್ವಜನರ ಘಾತಿಸಿ ಗುರುಜನ ಪರಿಜನ ಸ್ವಜನರ ಘಾತಿಸಿ ಶಾಂತಿ ಸುಖಗಳ ಶವವಾಗಿರಿಸಿ ಶಾಂತಿ ಸುಖಗಳ ಶವವಾಗಿರಿಸಿ ಮರುಳನಾದೆನನ್ನೋ ഇരുಳು ಕವಿತನ್ನೋ ಮರುಳನಾದೆನ
ಇದೀಗ ಕನ್ನಡದ ಖ್ಯಾತ ನಟ ದಿವಂಗತ NS ರಾವ್ ರವರು ರಚಿಸಿದಂತಹ 36 ಅಲ್ಲ 63 ನಾಟಕದ ಒಂದು ಗೀತೆ. 36 ಮತ್ತು 63 ಅಂಕೆಯನ್ನು ಬರೆದಾಗ ನೀವು ಯಾವತ್ತಾದರೂ ನೋಡಿದ್ದೀರಾ? ಒಮ್ಮೆ ಬರೆದು ನೋಡಿ. 36 ಅಂದರೆ ಬೆನ್ನಿಗೆ ಬೆನ್ನು ಸೇರಿರ್ತದೆ, ಅದೇ 63 ಅಂದರೆ ಮುಖ ಸೇರಿರ್ತದೆ. ಹಾಗಾಗಿ ನಾವು ಯಾವತ್ತೂ ಬೆನ್ನಿಗೆ ಬೆನ್ನಾಗಬಾರ್ದು, ಮುಖಕ್ಕೆ ಮುಖ ಆಗಬೇಕು. ನಾವೆಲ್ಲರೂ 63 ಇರೋಣ ಎನ್ನುವ ಮಾತನ್ನ ಹೇಳ್ತಾ 36 ಅಲ್ಲ 63 ನಾಟಕದ ಗೀತೆ ಈಗ ನಿಮ್ಮೆದುರಿಗೆ. ಮೂರು ಆರೆಂದರೆ 36, 6 ಮೂರೆಂದರೆ 63, 3 ಆರೆಂದರೆ 36, 6 ಮೂರೆಂದರೆ 63. ಇದರರ್ಥವ ಹೇಳಲು ನಾವುಂಟು, ನಿಜದರ್ಥವ ತಿಳಿಯಲು ನೀವುಂಟು. ಇದರರ್ಥವ ಹೇಳಲು ನಾವುಂಟು, ನಿಜದರ್ಥವ ತಿಳಿಯಲು ನೀವುಂಟು. 3 ಆರೆಂದರೆ 36, 6 ಮೂರೆಂದರೆ 63. ಮುಖ ತಿರುಗಿಸಿ ನೋಡದೆ ನಡೆದರೆ ಅದನ್ನೇ ಕರೆವರು 36. ನಗು ಮೊಗದಿಂದಲೇ ಮಾತನಾಡಲು ಕರೆವರು ಅದನ್ನೇ 63. ಮುಖ ತಿರುಗಿಸಿ ನೋಡದೆ ನಡೆದರೆ ಅದನ್ನೇ ಕರೆವರು 36. ನಗು ಮೊಗದಿಂದಲೇ ಮಾತನಾಡಲು ಕರೆವರು ಅದನ್ನೇ 63. 3 ಆರೆಂದರೆ 36, 6 ಮೂರೆಂದರೆ 63. ಸ್ನೇಹವ ಮುರಿದು ದ್ವೇಷ ಬೆಳೆಸಲು ಅದನ್ನು ಕರೆವರು 36. ಪ್ರೀತಿಯ ಬಂಧವ ಬೆಸೆದು ಸಂಬಂಧದಿ ಬೆರೆತರೆ ಅದುವೇ 63. ಸ್ನೇಹವ ಮುರಿದು ದ್ವೇಷ ಬೆಳೆಸಲು ಅದನ್ನು ಕರೆವರು 36. ಪ್ರೀತಿಯ ಬಂಧವ ಬೆಸೆದು ಸಂಬಂಧದಿ ಬೆರೆತರೆ ಅದುವೇ 63. 3 ಆರೆಂದರೆ 36, 6 ಮೂರೆಂದರೆ 63. ಜಗದ ಜೀವಿಗಳ ಚಂದದ ಬದುಕಿಗೆ ಪ್ರೀತಿ ಸ್ನೇಹಗಳೇ ಸೋಪಾನ. ಜಗದ ಜೀವಿಗಳ ಚಂದದ ಬದುಕಿಗೆ ಪ್ರೀತಿ ಸ್ನೇಹಗಳೇ ಸೋಪಾನ. ಇದುವೇ ತಿಳಿಯಲಿ ನಿಜವರ್ಥವದು 36 ಅಲ್ಲ 63. ಇದುವೇ ತಿಳಿಯಿರಿ ನಿಜವರ್ಥವದು 36 ಅಲ್ಲ 63. 3 ಆರೆಂದರೆ 36, 6 ಮೂರೆಂದರೆ 63. 3 ಆರೆಂದರೆ 36, 6 ಮೂರೆಂದರೆ 63. ಇದೀಗ ಮಾಯಾ ಸರೋವರದ ಒಂದು ಗೀತೆ. ಮಾಯಾ ಸರೋವರ. ಮಾಯಾ
ವಿಸ್ಮಯ ವಿಸ್ಮಯ ಆಹಾ ವಿಸ್ಮಯ ವಿಸ್ಮಯ ಎಂಥ ವಿಸ್ಮಯ ಹೆಣ್ಣು ಗಂಡಾಗುವುದು ವಿಸ್ಮಯ ಆಹಾ ವಿಸ್ಮಯ ಗಂಡು ಹೆಣ್ಣಾಗುವುದು ವಿಸ್ಮಯ ಎಂಥ ವಿಸ್ಮಯ ಮಾಯಾ ಸರೋವರ ಸರೋವರ ಮಾಯಾ ಸರೋವರ ಸರೋವರ ಕರಿಕಾಗೆ ಬಿಳಿಯಾಗುವುದು ಬಿಳಿ ಮೋಡ ಹಸಿರಾಗುವುದು ಕರಿಕಾಗೆ ಬಿಳಿಯಾಗುವುದು ಬಿಳಿ ಮೋಡ ಹಸಿರಾಗುವುದು ಮಾಯಾ ಸರೋವರ ಸರೋವರ ಮಾಯಾ ಸರೋವರ ಸರೋವರ. ಇದೀಗ ನಮ್ಮವರೇ ಆದಂತಹ ಸಾಹಿತಿಯು ಪತ್ರಕರ್ತರು ಆದಂತಹ ಸ್ಥಳೀಯ ಶ್ರೀಯುತ ಗಂಗಾಧರ ಕೊಳಗೆಯವರು ಬರೆದಂತಹ ನಾಟಕ ಮರದ ಮನಸ್ಸು ಪರಿಸರ ಸ್ನೇಹಿ ನಾಟಕ ಇದೀಗ ತಮ್ಮೆದುರಿಗೆ ಪ್ರಸ್ತುತಿ ಶ್ರೀ ರಾಜೇಂದ್ರ ಕೊಳಗೆಯವರು. ಪ್ರೀತಿ ಭಾಷೆ ತಿಳಿಯದೋರು ಪ್ರೀತಿ ಅರ್ಥ ಅರಿಯದೋರು ಪ್ರೀತಿ ಭಾಷೆ ತಿಳಿಯದೋರು ಪ್ರೀತಿ ಅರ್ಥ ಅರಿಯದೋರು ಬೆಳೆದಾರೋ ಮಂದಿ ಬೆಳೆದಾರೋ ಬೆಳೆದಾರೋ ಮಂದಿ ಬೆಳೆದಾರೋ ಎಲ್ಲ ಸುಖವೂ ನನಗೆ ಬರಲಿ ನನ್ನ ಸುಖಕ್ಕೆ ಎಲ್ಲ ಇರಲಿ ಎಲ್ಲ ಸುಖವೂ ನನಗೆ ಬರಲಿ ನನ್ನ ಸುಖಕ್ಕೆ ಎಲ್ಲ ಇರಲಿ ಬೆಳೆದಾರೋ ಮಂದಿ ಬೆಳೆದಾರೋ ಬೆಳೆದಾರೋ ಮಂದಿ ಬೆಳೆದಾರೋ ಪ್ರೀತಿ ಪ್ರೀತಿ ಭಾಷೆ ಅರಿಯದೋರು ಪ್ರೀತಿ ಅರ್ಥ ಅರಿಯದೋರು ಪ್ರೀತಿ ಭಾಷೆ ತಿಳಿಯದೋರು ಪ್ರೀತಿ ಅರ್ಥ ಅರಿಯದೋರು ಬೆಳೆದಾರೋ ಮಂದಿ ಬೆಳೆದಾರೋ ಬೆಳೆದಾರೋ ಮಂದಿ ಬೆಳೆದಾರೋ. ಇದೀಗ ಪರಿಸರ ಸ್ನೇಹಿ ನಾಟಕ ಮಾಯದ ಕೊಡಲಿಯ ಒಂದು ಗೀತೆ ಪ್ರಸ್ತುತಿ ಕುಮಾರಿ ಪಂಚಮಿ ಭಟ್ ವಡ್ಡಿನಗದ್ದೆ. ಜುಳು ಜುಳುನೆ ಹರಿಯುವ ತೊರೆಯೊಂದರ ಜುಳು ಜುಳುನೆ ಹರಿಯುವ ತೊರೆಯೊಂದರ ಅದರ ಮೂಲವನೇ ಹುಡುಕುತ್ತಿಹೆನು ಅದರ ಮೂಲವನೇ ಹುಡುಕುತ್ತಿಹೆನು ಜುಳು ಜುಳುನೆ ಹರಿಯುವ ತೊರೆಯೊಂದರ ಜುಳು ಜುಳುನೆ ಹರಿಯುವ ತೊರೆಯೊಂದರ ಅದರ ಮೂಲವನೇ ಹುಡುಕುತ್ತಿಹೆನು ಅದರ ಮೂಲವನೇ ಹುಡುಕುತ್ತಿಹೆನು ಬೆಟ್ಟ ಗುಡ್ಡವ ಹತ್ತಿ ಕಾಡು ಕಣಿವೆಯ ಸುತ್ತಿ ಬೆಟ್ಟ ಗುಡ್ಡವ ಹತ್ತಿ ಕಾಡು ಕಣಿವೆಯ ಸುತ್ತಿ ಬೆವರ ಬೇಸರಿಸದೆ ಅರಸುತ್ತಿಹೆನು ಬೆವರ ಬೇಸರಿಸದೆ ಅರಸುತ್ತಿಹೆನು ಅದರ ಮೂಲವನೇ ಹುಡುಕುತ್ತಿಹೆನು ಅದರ ಮೂಲವನೇ ಹುಡುಕುತ್ತಿಹೆನು ಜುಳು ಜುಳುನೆ ಹರಿಯುವ ತೊರೆಯೊಂದರ ಜುಳು ಜುಳುನೆ ಹರಿಯುವ ತೊರೆಯೊಂದರ ಅದರ ಮೂಲವನೇ ಹುಡುಕುತ್ತಿಹೆನು ಅದರ ಮೂಲವನೇ ಹುಡುಕುತ್ತಿಹೆನು. ಈಗ ಕೊನೆಯಲ್ಲಿ
ಮಂಗಳಗೀತೆಯೊಂದಿಗೆ ನಮ್ಮ ರಂಗಗೀತೆಗಳ ಕಾರ್ಯಕ್ರಮ ಮುಕ್ತಾಯ ಆಗ್ತಾ ಇದೆ. ಕನ್ನಡ ಉಪನ್ಯಾಸಕರಾದ ಶ್ರೀಯುತ ರತ್ನಾಕರ್ ನಾಯ್ಕ ಅವರು ಒಂದೆರಡು ನುಡಿಗಳನ್ನು ಆಡ್ತಾರೆ. ಇಲ್ಲಿ ಅವಕಾಶ ಮಾಡಿಕೊಟ್ಟ ಪ್ರಾಂಶುಪಾಲರಿಗೆ ಹಾಗೂ ರತ್ನಾಕರ್ ನಾಯ್ಕ ಸರ್ ಅವರಿಗೆ, ಇಲ್ಲಿಯ ಎಲ್ಲ ಅಧ್ಯಾಪಕ ವೃಂದಕ್ಕೆ ನಾವು ನಮ್ಮ ತಂಡದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದೀಗ ರತ್ನಾಕರ್ ನಾಯ್ಕ ಸರ್ ಅವರು. ಆತ್ಮೀಯರೇ, ಒಂದು ಸಂತಸದ ಗಳಿಗೆಯನ್ನು ನಾವು ಅನುಭವಿಸಿದ್ದೇವೆ. ಇವತ್ತಿನ ನನ್ನ ಕನ್ನಡ ಕ್ಲಾಸು ಒಂದರ್ಥದಲ್ಲಿ ಸಾರ್ಥಕ ಅಂತ ಭಾವಿಸ್ಕೊಂಡಿದ್ದೇನೆ. ನನ್ನ ಕ್ಲಾಸನ್ನು ನಿರ್ವಹಿಸಿ ನಡೆಸ್ಕೊಟ್ಟಂಥ ಗಣಪತಿ ಹೆಗಡೆ ಗುಂಜಗೋಡ್ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಷ್ಟೋ ಭಾವವನ್ನು ನಾವು ಭಾಷೆಯಲ್ಲಿ ಹಿಡಿದಿಡ್ತೀವಿ. ಆ ಭಾಷೆಗೆ ನಾವು ಭಾಷ್ಯ ಬರೆದಂಥ ವೇಳೆಯಲ್ಲಿ ಅದಕ್ಕೆ ಇನ್ನೊಂದು ರೂಪ ಬರುತ್ತೆ, ಅದು ಸಂಗೀತ. ಸಂಗೀತವನ್ನು ನಾವು ಶ್ರವ್ಯದ ಮೂಲಕ ಆಸ್ವಾದಿಸ್ತೀವಿ. ಇವತ್ತು ನೀವು ಶ್ರವ್ಯ ಮತ್ತು ದೃಶ್ಯ ಎರಡನ್ನೂ ಕೂಡ ಏಕಕಾಲದಲ್ಲಿ ನೋಡಿದ್ವಿ. ಭಾಳ ಅದ್ಭುತವಾಗಿ ರಂಗಗೀತೆಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಸಾಹಿತ್ಯದ ಪಯಣಿಗದಂಥ ನಮಗೆಲ್ಲರಿಗೂ ಕೂಡ ಕೇವಲ ವಾಚನ ಮಾಧ್ಯಮದಲ್ಲಿ ಎಲ್ಲವೂ ಕೂಡ ಸಿಗೋದಿಲ್ಲ. ಅದನ್ನು ನಾವು ಈ ರೀತಿಯ ದೃಶ್ಯ ಮಾಧ್ಯಮ ಮತ್ತು ಸಂಗೀತದ ಮೂಲಕ ವ್ಯಕ್ತಪಡಿಸಿದಂಥ ವೇಳೆಯಲ್ಲಿ ಅದು ಎಷ್ಟು ಅರ್ಥಪೂರ್ಣತೆಯನ್ನು ಪಡ್ಕೊಳ್ಳುತ್ತೆ ಹೇಳಲಿಕ್ಕೆ ನೀವೆಲ್ಲ ಭಾಳ ಪ್ರೀತಿಯಿಂದ ಆಲಿಸಿದ್ದೀರಿ, ಅದನ್ನು ಸವಿದಿದ್ದೀರಿ. ಅದಕ್ಕೆ ಅದು ಸಾಕ್ಷಿ ಹೇಳೋದನ್ನು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಗಣಪತಿ ಹೆಗಡೆ ಒಡ್ಡೇನಗದ್ದೆಯವರು ಯಾವಾಗಲೂ ಕೂಡ ನಮ್ಮ ಜೊತೆಗೆ ಒಡನಾಟದಲ್ಲಿ ಇರ್ತಾರೆ. ಇಂಥವೆಲ್ಲ ಕಾರ್ಯಕ್ರಮಗಳ ಜೊತೆಗೆ ನಾವು ಇರ್ತೀವಿ. ಕಳೆದ ಸಾರಿ ನಿಮ್ಮ ಮೂಲಕ ಒಂದು ನಾಟಕವನ್ನು ಮಾಡಿಸ್ಬೇಕು ಹೇಳುವಂಥ ರೀತಿಯ ಹೋರಾಟದಲ್ಲಿ ಅವರು ಸೋತು, ನಾಟಕದಲ್ಲಿ ಅವರು ಸೋಲಿಲ್ಲ. ಯಾಕಂತಂದರೆ ಆ ನಾಟಕವನ್ನು ಭಾಳ ಚೆನ್ನಾಗಿ ಅವ್ರ ತಂಡ ಪ್ರದರ್ಶನವನ್ನು ಮಾಡಿತು. ಎಷ್ಟೋ ಜನ ನೋಡಿರ್ಬೋದು. ಎಷ್ಟು ಅದ್ಭುತವಾಗಿ ಪ್ರದರ್ಶನಗೊಳ್ತು ಅಂತಂದರೆ ನಮ್ಮ ಹತ್ರ ಬಂದು ಪ್ರದರ್ಶನ ಮಾಡಿರಿ ಹೇಳುವಂಥ ರೀತಿಯಲ್ಲಿ ಕ್ರಾಂತಿಯ ಕಿಡಿಯನ್ನು ಹೇಳಿದ್ರು. ಅಂದರೆ ಒಂದು ಸಾಹಿತ್ಯವನ್ನು ಹೇಗೆ ಕಟ್ಟಿಕೊಡ್ಬೋದು ರಂಗಗೀತೆಗಳ ಮೂಲಕ ಹೇಳುವಂಥದ್ದು ಮತ್ತು ಸ್ವಾತಂತ್ರ್ಯ ಚಳವಳಿಯಲ್ಲಿ ಅದರ ಮಹತ್ವ ಏನು ಹೇಳುವಂಥದ್ದನ್ನು ರಂಗಗೀತೆ ಮೂಲಕ ನಮ್ಮ ಈ ತಂಡ ಪ್ರಸ್ತುತಪಡಿಸಿದೆ. ಒಂದು ಕೋಗಿಲೆಯ ಧ್ವನಿನೂ ಕೂಡ ಇದರೊಳಗಡೆ ಸೇರ್ಕೊಂಡಿರೋದ್ರಿಂದ ಅದಕ್ಕೊಂದು ಏನು ಮೆಲೋಡಿನೆಸ್ ಅಂತ ಹೇಳ್ತೀವಲ್ಲ, ಅದನ್ನು ಪಂಚಮಿ ಭಟ್ ಅವರು ನಮ್ಮ ಎದುರುಗಡೆ ತೆರ್ಕೊಟ್ಟಿದ್ದಾರೆ. ಅವರ ಈ ಪ್ರಾರಂಭಿಕ ಪಯಣ ಇನ್ನೂ ದೀರ್ಘವಾಗಿ ಅದು ಬೇರೆ ಬೇರೆ ಹಿನ್ನೆಲೆ ಗಾಯಕಿಯಾಗಿ ಮಿಂಚಬಹುದು ಹೇಳುವಂಥ ಸೂಚನೆಯನ್ನು ನಮ್ಗೆ ಇವಾಗ ಸಿಕ್ಕಿದೆ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ನಮ್ಮ ಕಾಲೇಜಲ್ಲಿ ಆಯೋಜಿಸಿದ್ದಕ್ಕೆ ತಂಡದ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಭಾಳ ಪ್ರೀತಿಯಿಂದ ಕೇಳಿದಿರಿ. ಸುಮಾರಷ್ಟು ಜನ ಹುಡುಗರು ನನಗೆ ಬೈಕೊಳ್ತಾರೆ, ಸರ್ ನಾವು ಬರ್ತಿದ್ವಿ ಅಂತ ಹೇಳಿ. ಒಂದು ಸ್ಥಳಾವಕಾಶದ ಕೊರತೆ, ಇನ್ನೊಂದು ಜಾಸ್ತಿ ಆದ ಕೂಡಲೇ ನೀವು ಜಾಸ್ತಿ ಕೂಗ್ಲಿಕ್ಕೆ ಹಿಡಿತಿರಲ್ಲ, ಅದು ಇಲ್ಲೇನು ತೊಂದರೆ ಆಗಬಾರ್ದು ಹೇಳುವ ಉದ್ದೇಶಕ್ಕೆ ನಾವು ನನ್ನ ತರಗತಿಯನ್ನು ಹೀಗೆ ಬಳಸ್ಕೊಂಡಿದ್ದೀನಿ. ಮುಂದಿನ ತರಗತಿಯವ್ರದ್ದು ಒಂದಿಷ್ಟು ಟೈಮನ್ನು ಪಡ್ಕೊಂಡಿದ್ದೀನಿ. ಅವರು ಇಲ್ಲೇ ಇರೋದ್ರಿಂದ ಏನೂ ಅನಾಹುತ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತು ಇವೆಲ್ಲ ಕಾರ್ಯಕ್ರಮಗಳು ವರ್ಷಿಡೀ ಬೇರೆ ಬೇರೆ ಚೌಕಟ್ಟಲ್ಲಿ ನಡೀತಾ ಇರ್ತವೆ ಹೇಳುವಂತಹ ಮಾತುಗಳನ್ನ ಹೇಳ್ತಾ, ಇಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ಹೆಚ್ಚಾಗಲಿ. ಯಾಕಂದರೆ ನಮ್ಮ ಕಾಲ ಹೇಗಾಗಿದೆ ಅಂತ ಅಂದರೆ ಯಾರೂ ಕೇಳೋದಿಲ್ಲ, ಯಾರೂ ನೋಡೋದಿಲ್ಲ, ಯಾರೂ ಅನುಭವಿಸೋದಿಲ್ಲ ಹೇಳುವಂಥದ್ದು ಮಾತ್ರ ನಾವು ಏನು ಅಪವಾದಗಳನ್ನು ಸಬೂಬುಗಳನ್ನು ಹೇಳ್ತಾ ಇದ್ದೀವಿ. ಒಳ್ಳೆಯದನ್ನು ಕೊಟ್ಟರೆ ಅನುಭವಿಸುವಂಥ ಎಲ್ಲ ಮನಸ್ಸುಗಳಿದ್ದಾವೆ. ಆ ರೀತಿ ಅನುಭವಿಸಿದ ಎಲ್ಲ ಮನಸ್ಸುಗಳಿಗೆ, ಆ ಮನಸ್ಸುಗಳಿಗೆ ಒಳ್ಳೆಯದನ್ನು ಕೊಟ್ಟಂಥ ಸೌಗಂಧ ತಂಡದ ಗಣಪತಿ ಹೆಗಡೆ ಮತ್ತು ತಂಡಗಳಿಗೆ, ತುಂಬ ಉತ್ತಮವಾಗಿ ರಚನೆಗಳನ್ನು ಮಾಡಿದಂಥ ರಾಜೇಂದ್ರ ಕೊಳಿಗೆ ಅವರಿಗೆ, ಮತ್ತು ತಬಲವನ್ನು ಮಾಡಿದಂತಹ ಹೆಗಡೆ ಸರ್ ಅವರಿಗೆ, ಎಲ್ಲ ತಂಡಗಳಿಗೆ ಮತ್ತೊಮ್ಮೆ ಕಾಲೇಜಿನ ವತಿಯಿಂದ ಛಾಯಾಗ್ರಾಹಕ ಮಾಡಿದ ಮೋಹನ್ ಸರ್ ಅವರಿಗೆ, ನಮ್ಮ ಇಷ್ಟೆಲ್ಲ ಅದ್ಭುತವಾದಂಥ ಕಂಠಸಿರಿ ನಿಮ್ಗೆ ಚೆನ್ನಾಗಿ ಕೇಳಿಸ್ತಾ ಇದೆ ಅಂದರೆ ಅದಕ್ಕೆ ಕಾರಣಕರ್ತರ ಅಂತ ಸೀರಜ್ ಅವರಿಗೆ, ನಮ್ಮ ಜೊತೆಗಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕ ಬಂಧುಗಳಿಗೆ ಮತ್ತೊಮ್ಮೆ ಇದೇ ವಂದನಾರ್ಪಣೆ ಅಂತ ಭಾವಿಸ್ಕೊಂಡು ಅವರ ಅಂತಿಮ ಹಾಡನ್ನು ಹಾಡೋದಕ್ಕಿಂತ ಪೂರ್ವದಲ್ಲಿ ನಮ್ಮ ಅಧ್ಯಾಪಕರಿಂದ ಶ್ರೀ ರಾಮಕೃಷ್ಣ ಸವಾಯಿ ಸರ್ ಅವರು ಕಾಲೇಜಿನ ವತಿಯಿಂದ ತಂಡಕ್ಕೆ ಒಂದು ನೆನಪಿನ ಕಾಣಿಕೆಯನ್ನು ನೀಡಬೇಕು ಹೇಳಿ ವಿನಂತಿಸ್ಕೊಳ್ತಾ ಇದ್ದೇನೆ.
ಮತ್ತೊಮ್ಮೆ ಇಂಥ ಕಾರ್ಯಕ್ರಮಗಳು ಹೆಚ್ಚಾಗಲಿ. ನಮ್ಮ ಕಾಲೇಜಲ್ಲಿ ಇಂಥ ಕಾರ್ಯಕ್ರಮಗಳಿಗೆ ಯಾವಾಗಲೂ ಕೂಡ ವೇದಿಕೆ ಇರುತ್ತೆ. ಅಂಥ ವಿದ್ಯಾರ್ಥಿಗಳು ನಮ್ಮ ಕಾಲೇಜಲ್ಲಿ ಫ್ಲೂಟ್ ನುಡ್ಸೋರಿದ್ದಾರೆ, ಡ್ಯಾನ್ಸ್ ಮಾಡೋರಿದ್ದಾರೆ, ಹಾಡು ಹಾಡೋರಿದ್ದಾರೆ. ಅವರಿಗೂ ಕೂಡ ವೇದಿಕೆ ಇಲ್ಲಿ ಕಲ್ಪಿಸ್ಕೊಡ್ತಾ ಇರ್ತೀವಿ. ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈ ಕೊನೆಯ ಗೀತೆ ಮುಗಿದ ಕೂಡಲೇ ನಿಮಗೆ 5 ನಿಮಿಷದ ಬಿಡುವಿರುತ್ತೆ. ಮತ್ತೆ ಯಥಾ ಪ್ರಕಾರ 3ನೇ ಪೀರಿಯಡು ನಡೀತದೆ ಅಂತ ಹೇಳ್ತಾ ಈ ಕಾರ್ಯಕ್ರಮದ ಕೊನೆಯ ಹಂತ. ಧನ್ಯವಾದಗಳು ಶ್ರೀಯುತ ರತ್ನಾಕರ್ ನಾಯ್ಕರವರಿಗೆ. ಜೊತೆಗೆ ಇಲ್ಲಿ ನಮಗೆ ಅವಕಾಶವನ್ನು ಇತ್ತು ಇಷ್ಟು ಸಮಯದವರೆಗೆ ಈ ಮಕ್ಕಳೆಲ್ಲ ಇಲ್ಲಿ ಕುಳಿತು ಆಸ್ವಾದಿಸುವಂತೆ, ನಮಗೆ ತೊಂದರೆಯಾಗದಂತೆ ಸಹಕರಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಪ್ರತಿಯೊಂದು ರಂಗಭೂಮಿಯ ಚಟುವಟಿಕೆಯೂ ಸಹ ನಾಂದಿ ಹೇಗೆ ಇರ್ತದೋ ಮಂಗಲವೂ ಹಾಗೆ. ಇದೀಗ ಮಂಗಲದ ಗೀತೆಯೊಂದಿಗೆ ಇಂದಿನ ಕಾರ್ಯಕ್ರಮ ಸಂಪನ್ನಗೊಳ್ಳುತ್ತದೆ. ಶ್ರೀಯುತ ರಾಜೇಂದ್ರ ಕೊಳಗಿಯವರು ರಚಿಸಿದ ಮಂಗಲ ಗೀತೆಯೊಂದಿಗೆ ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದೀಗ ಶ್ರೀಯುತ ರಾಜೇಂದ್ರ ಹೆಗಡೆ ಕೊಳಗಿಯವರಿಂದ ಹಾಡು. ಬಲು ಮೋಜಿನದಿ ರಂಗ ನಾಟಕ ರಂಗ, ಬಲು ಮೋಜಿನದಿ ರಂಗ, ಬಲು ಮೋಜಿನದಿ ರಂಗ ನಾಟಕ ರಂಗ, ಬಲು ಮೋಜಿನದಿ ರಂಗ. ನಾನಾ ಬಣ್ಣದ ನಾನಾ ವೇಷದ, ನಾನಾ ಬಣ್ಣದ ನಾನಾ ವೇಷದ, ನಾನಾ ಭಾವಕ ರಂಗ ನಾಟಕ ರಂಗ, ನಾನಾ ಭಾವಕ ರಂಗ ನಾಟಕ ರಂಗ, ಬಲು ಮೋಜಿನದಿ ರಂಗ ನಾಟಕ ರಂಗ, ಬಲು ಮೋಜಿನದಿ ರಂಗ. ನವರಸಗಳು ನವಭಾವವು ಕ್ಷಣದಲೆ, ನವರಸಗಳು ನವಭಾವವು ಕ್ಷಣದಲೆ, ಮನವನು ಬಲು ಭ್ರಮೆಗೊಳಿಸುತ್ತಲೀ, ಮನವನು ಬಲು ಭ್ರಮೆಗೊಳಿಸುತ್ತಲೀ, ಕುಣಿಸುವ ತಣಿಸುವ ತನ್ಮಯಗೊಳಿಸುವ, ಕುಣಿಸುವ ತಣಿಸುವ ತನ್ಮಯಗೊಳಿಸುವ ಅದ್ಭುತ ವಿಭೂತಿ ರಂಗದಲ್ಲಿ, ಅದ್ಭುತ ವಿಭೂತಿ ರಂಗದಲ್ಲಿ, ಬಲು ಮೋಜಿನದಿ ರಂಗ ನಾಟಕ ರಂಗ, ಬಲು ಮೋಜಿನದಿ ರಂಗ. ನಾನಾ ಬಣ್ಣದ ನಾನಾ ವೇಷದ, ನಾನಾ ಬಣ್ಣದ ನಾನಾ ವೇಷದ, ನಾನಾ ಭಾವತ ರಂಗ ನಾಟಕ ರಂಗ, ನಾನಾ ಭಾವತ ರಂಗ ನಾಟಕ ರಂಗ, ಬಲು ಮೋಜಿನದಿ ರಂಗ ನಾಟಕ ರಂಗ, ಬಲು ಮೋಜಿನದಿ ರಂಗ, ಬಲು ಮೋಜಿನದಿ, ಬಲು ಮೋಜಿನದಿ, ಬಲು ಮೋಜಿನದಿ ರಂಗ. ಎಲ್ಲರಿಗೂ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.